ನಮಸ್ಕಾರ ಸ್ನೇಹಿತರೆ, ಫೈನಲಿ ದ ಡ್ರೀಮ್ ಕಮ್ ಟ್ರೂ ಫಾರ್ ಎನಿ ಬೈಕರ್. ಈ ಥರ ಒಂದು ಇಂಟರ್ನ್ಯಾಷನಲ್ ಟ್ರ್ಯಾಕಲ್ಲಿ ರೈಡ್ ಮಾಡೋದು ಡ್ರೀಮು. ಸೊ ವಿ ಆರ್ ಎಟ್ BIC. ಸೊ ಸ್ನೇಹಿತರೆ, ಇದು ಒಂದು ಎಮೋಷ್ನಲ್ ವಿಚಾರ ಅಂತಲೇ ಅನ್ಬೋದು. 200K ಸಬ್ಸ್ಕ್ರೈಬರ್ಸ್ ಸ್ಪೆಷಲು ನಿಮ್ಗೆ ಅದಕ್ಕೆ BICಗೆ ಕರ್ಕೊಂಡ್ಬಂದಿದ್ದೀನಿ. ಸುಮಾರು ಜನ ಮಿಸ್ ಮಾಡ್ಕೊತಾ ಇದ್ರಿ ಬೈಕ್ಸು ರೈಡ್ಸು ಎಲ್ಲ. ಸೊ ಎಲ್ಲದಕ್ಕಿಂತ ಇನ್ನೂ ಒಳ್ಳೆ ಸ್ಪೆಷಲ್ಲಾಗಿ ಒಂದು ಸ್ಪೆಷಲ್ ವೀಡಿಯೋ ಕೊಡೋಣ ಅಂತ ಫಸ್ಟ್ ಟೈಮು BICಯಲ್ಲಿ ರೈಡ್ ಮಾಡ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಟ್ರ್ಯಾಕು, ಇಲ್ಲಿ MotoGP ಫಾರ್ಮುಲಾ 1 ಎಲ್ಲ ನಡೆದಿತ್ತು. ಅಂಥ ಒಂದು ಟ್ರ್ಯಾಕಲ್ಲಿ 300+ kmph ಇಲ್ಲಿ ಬುಲೆಟ್ ಥರ ಗಾಡಿಗಳನ್ನ ಓಡಿಸೋ ಫೀಲು ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಾವು RACR ಅವ್ರ ಜೊತೆಗೆ ಬಂದಿದ್ದೀವಿ. ಫಸ್ಟ್ ಲೆವೆಲ್ 1 2 ಮಾಡಿದ್ದೀವಿ MMRT ಅಲ್ಲೆಲ್ಲ. ಸೊ ಹಾಗಾಗಿ ಇವಾಗ ಇಲ್ಲಿ ನಾವು ಓಪನ್ ಸೆಷನ್ ಮಾಡ್ತಾ ಇದ್ದೀವಿ. ಗಾಡಿನ ವಾರ್ಮಪ್ ಮಾಡೋಣ ಬನ್ನಿ ಫಸ್ಟು. ಸೊ ಬಾಯ್ಸ್, ಇನ್ನೂ ಏನು ಪ್ರಿಪ್ ಆಗಿಲ್ಲ, ಜಾಸ್ತಿ ಎಲ್ಲ ಮಾಡಬೇಕು. ಫಸ್ಟು ವಾರ್ಮಪ್ ಮಾಡೋಣ. ಸೊ ಗಾಡಿ ಸ್ವಲ್ಪ ವಾರ್ಮಪ್ ಆಗಲಿ. ಒಂದು ಪೆಟ್ರೋಲ್ ಲೆಡಿಗೆ ಇದಕ್ಕಿಂತ ಇನ್ನೇನು ಬೇಕು ಗುರು ಲೈಫಲ್ಲಿ. ಬೆಸ್ಟ್ ಮೂಮೆಂಟ್ ಎವರ್. ಸ್ಪೆಷಲ್ ಪೀಪಲ್ಗೆ ಸ್ಪೆಷಲ್ ವಿಡಿಯೋ ಇದು, ನಿಮಗೆ ಅಂತ 200K ಸ್ಪೆಷಲ್ಲು. ಸೊ ನೋಡೋಣ, ಲೆಟ್ಸ್ ಎಂಜಾಯ್ ದ ಸೆಷನ್. ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಹೇಳ್ತೀನಿ. ಇದು ಖರ್ಚು ಎಷ್ಟಾಯಿತು, ಯಾವ ಥರ ಇರುತ್ತೆ ಸೆಷನ್ ಎಕ್ಸ್ಪೀರಿಯನ್ಸು, ಓವರಾಲ್ ಎಲ್ಲದೂ. ನೀವು ಏನಾರು ಪ್ಲ್ಯಾನ್ ಮಾಡೋದಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ಬಾಯ್ಸ್, ಫೈನಲಿ ಒಂದು 3 ಸೆಷನ್ ಮುಗಿಸ್ಬಿಟ್ವಿ. ಫ್ಲೋ ಅಲ್ಲಿ ಗೊತ್ತೇ ಆಗಲಿಲ್ಲ. ನೋಡಿ, ಮಾರ್ನಿಂಗಿಂದ ಒಂದು 3 ಸೆಷನ್ಸ್ ಆಯಿತು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಸ್ಲೋ ಆಗಿ ಆರಾಮಾಗಿ ತೊಗೊಳ್ತಾ ಇದ್ದೀವಿ. ಸೊ ಇವೆಲ್ಲ ನೋಡಿ ಪಿಟ್ಸು, ಒಂದು 10 ಪಿಟ್ಸ್ ಇದೆ. ಆ MotoGP ರೇಸ್ ನಡೆದಾಗ ನಿಮಗೆ ಆ ಪಿಟ್ ಲೈನಲ್ಲೆಲ್ಲ ರೈಡರ್ಸ್ದು ನೇಮ್ ಏನು ಹಾಕಿದ್ರು ಅದು ಹಂಗೆ ಇದೆ. ಅದೆಲ್ಲ ನೋಡುವಾಗ ಒಂಥರ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ, ಹಿತೇಶು, ಸುನೀಲ್ ಬ್ರೋ, ಹಾಗೆ ಸಿದ್ಧಾರ್ಥ್ ಎಲ್ಲ ಒಟ್ಟಿಗೆ ಬಂದಿದ್ದೀವಿ ನಾವು ಈ ಸರಿ. ಆದರೂ ಬ್ರೋ, MMRTಗೆ ಹೋಲಿಸಿದ್ರೆ ಅಷ್ಟೇನು ಟಯರ್ಡ್ ಅನ್ಸಲ್ಲ. ಬಿಸಿಲು ಎಷ್ಟೋ ವಾಸಿ, ಬಟ್ ಪೊಲ್ಯೂಷನ್ ಹೆವಿ ಇದೆ. ಇಲ್ಲಿ ನಿಮಗೆ ನೋಡಿ ಕೆಲವು ಸ್ಟೋರ್ಸ್ ಕೂಡ ಇದೆ. ಬೇಕಂತ ಹೇಳಿದ್ರೆ ನೀವೇನಾರ ಶಾಪ್ ಮಾಡೋದಿದ್ರೆ ಮಾಡ್ಬೋದು. ಆಮೇಲೆ ಡುಕ್ಯಾಟಿ ಮೇಯ್ನು ಏನಾರ ಹೆಲ್ಪ್ ಬೇಕಂತ ಹೇಳಿದ್ರೆ ಆ್ಯಕ್ಚುಲಿ ಡುಕ್ಯಾಟಿಂದ ಕಂಪ್ಲೀಟ್ ಹೆಲ್ಪ್ ಸಿಗುತ್ತೆ. ಬ್ರೇಕ್ ಪ್ಯಾಡ್ಸು ಚೇಂಜ್ ಮಾಡೋದೇ ಇರ್ಬೋದು, ಇಲ್ಲ ಬ್ರೇಕ್ ಲಿವರ್ಸು. ಇವನ್ ಕೆಫೆ ಕೂಡ ಅಷ್ಟೇ ನೋಡಿ, ಡೆಸ್ಮೋ ಕೆಫೆ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಒನ್ ಥಿಂಗ್ ಏನಂತ ಹೇಳಿದ್ರೆ, ಬೇರೆ ಬ್ರ್ಯಾಂಡು ನಾವು ಎಷ್ಟೊಂದು ನೋಡ್ತೀವಿ, BMW ಇರ್ಬೋದು, ಟ್ರಯಂಫ್ ಇರ್ಬೋದು, ಎಷ್ಟೊಂದು ಇದೆ ಟ್ರ್ಯಾಕ್ ಗಾಡಿಗಳು. ಅವರು ಎಲ್ಲ ಇಲ್ಲಿ ಆ್ಯಕ್ಚುಲಿ ಬಂದು ಈ ಥರ ಸಪೋರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟ್ರ್ಯಾಕ್ ಸೆಷನ್ಸ್ಗೆ. ಡುಕ್ಯಾಟಿ ಅಂತೂ ಎಲ್ಲರಲ್ಲೂ ಇರುತ್ತೆ. ISBK ಇರಲಿ, RACR ಇರಲಿ, ಇಲ್ಲ Apex ಇರಲಿ, ಡುಕ್ಯಾಟಿ ಆಲ್ಮೋಸ್ಟ್ ಎಲ್ಲರ ಜೊತೆಲಿ ಬರ್ತಾರೆ. ಬಟ್ BMW ಎಲ್ಲದರಲ್ಲೂ ಇರೋದು ನೋಡಿಲ್ಲ, ಬಂದರೆ ಚೆನ್ನಾಗಿರುತ್ತೆ. ಸೊ ಇದು 340i, ಇದು XPHP ಗಾಡಿ. ಸೊ XPHP ಕ್ಯಾಸ್ಟ್ರಾಲು ಕೊಲಾಬ್ ಇರುತ್ತಲ್ಲ, ಸೊ ಅದ್ರದ್ದು ಗಾಡಿ ಇದು ಸಗದಾಗಿದೆ. ಆಲ್ರೆಡಿ ಗಾಡಿ ಸಗದಾಗಿದೆ. ಒಳಗಡೆ ನಿಮಗೆ ನೋಡಿ ಸ್ಕೇಲ್ ಮಾಡೋದು ಕೂಡ ಅದೇ ಥರ ಇದೆ. ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಗುರು ನೋಡೋದಕ್ಕೆ, ಸಕ್ಕತ್ತು. ಸ್ನೇಹಿತರೆ, ನಮ್ಮ ಜೊತೆ ರಜನಿ ಅಣ್ಣ ಇದ್ದಾರೆ. ಸೊ ಇವರು ನ್ಯಾಷನಲ್ ಚಾಂಪಿಯನ್ನು, ಮಲೇಷ್ಯಾ ಸೂಪರ್ ಬೈಕ್ ಎಲ್ಲ ಕಡೆ ಓಡಿಸಿ, ಇವರಿಗೆ ಬೈಕ್ ಓಡಿಸೋದು ಟ್ರ್ಯಾಕಲ್ಲಿ ಅಂದರೆ ಮಕ್ಕಳಾಟ ಇದ್ದಂಗೆ. ಸೊ ಅವ್ರ ಹತ್ರ ನಾವು ಒಂದೆರಡು ಸಜೆಷನ್ಸ್ ತೊಗೊಳ್ಳೋಣ. ರಜನಿ ಅಣ್ಣ, ವಾಟ್ ಸಜೆಷನ್ಸ್ ಆರ್ what should we give for the young generation? There are many people from Karnataka who wants to race but they don't know how. What suggestion you give them? See, I can make suggestion to join some academy first. Okay, learn for level 1, level 2, level 3. Who want to race for the national?
There are beginner race, there are experienced people who can do for the racing also. You will guide you properly to for 1 year championship, how to apply for the license, for the how going for the national championship. He can guide you easily, but you need to first approach us like Instagram for RSA Instagram. But I see in Bangalore people, a lot of people riding in the road. Maybe I can say the road is more risky. You have good talent, you can come to race track and prove national championship happening in Chennai. Very easy to approach in Chennai to Bangalore, not too far. You can start with a Yamaha R15, start with a Yamaha KTM like R3. You can ride both the categories easily. Thank you, Rajini Anna. Thank I you. hope more riders, especially big bikes from Bangalore, they should come and experience here. Yeah, sure. It feels different. You will see. All come to booth and experience with the big track and MotoGP track. You will get a good experience with the BIC. Yes, thank you. Thank Rajini you. Anna. Yeah. ಆದಮೇಲೆ ಫಸ್ಟ್ ಸೆಷನ್ ಆಯಿತು, ಸಖತ್ ಮಜಾ ಇತ್ತು. ಏನಂದರೆ ಜಾಸ್ತಿ ಟೈಮ್ ಸಿಗಲಿಲ್ಲ ಸೆಷನ್, ಒಳ್ಳೆ ಫ್ಲೋ ಇತ್ತು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ತುಂಬ ಜನ MMRTಯಲ್ಲಿ ನೋಡ್ಸಿದ್ರೆ ಇಲ್ಲಿ ಇನ್ನೂ ಪೀಸ್ಫುಲ್ಲು ಸಗದಾಗಿದೆ. ಆಮೇಲೆ ಇಂಡಿಯಿಂದ ಫುಲ್ಲು ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನೇ ಇದ್ರು ಮರ್ಕ್ಯುರಿ ಡುಕಾಟಿ ಚೆನ್ನಾಗಿ ನಮಗಿರೋದು ಬಾಯ್ಸು ಜೊತೆಲಿ ಬಂದು ಒಳ್ಳೆ ಹೆಲ್ಪ್ ಆಗ್ತಾ ಇದೆ ನಮಗೆ. ಏನಾರು ಸಣ್ಣ ಪುಟ್ಟ ಇದ್ರೆ ಅಡ್ಜಸ್ಟ್ಮೆಂಟ್ಸೇ ಇರ್ಬೋದು, ಗಾಡಿದು ಏನಾರು ಚೇಂಜಸ್ ಬೇಕಂದರೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಫಸ್ಟ್ ಅಂತ ಫುಲ್ಲು ಭಯ ಆಗ್ತಿತ್ತು, ಸ್ವಲ್ಪ ಪರವಾಗಿಲ್ಲ. ಈಗ ಮಧ್ಯಾಹ್ನ ಬೆಟರ್ ಅನಿಸ್ತಾ ಅಲ್ಲ? ಮಧ್ಯಾಹ್ನ ಬೆಟರ್ ಅನಿಸ್ತು. ಆ್ಯಕ್ಚುಲಿ ಬೆಳಗ್ಗೆಗಿಂತ ಸ್ವಲ್ಪ ಫ್ಲೋ ಚೆನ್ನಾಗಿ ಬಂದಿದೆ ಇವಾಗ. ನಮಗೂ ಮೈಕ್ ಹಾಕಿ ಬೇಜಾರಾಗಿದೆ, ಮೈಕ್ ಹಾಕ್ತಾ ಏನೋ ನೋಡ್ಕೊಂಡು ಹೌದು ಬ್ರೋ. ಅದು ಎಕ್ಸಸೈಸು ಮಾಡಿ ರೂಢಿಲ್ಲ, ಏನಿಲ್ಲ. ಬಾಡಿ ಎಕ್ಸಸೈಸ್, ಸ್ಟ್ರೆಚ್ ಎಕ್ಸಸೈಸಸ್ ಜಾಸ್ತಿ ಮಾಡಬೇಕು. ನಾನು ಸ್ವಲ್ಪ ಇದಕ್ಕೆ ಅಂತೇಳಿ ಒಂದು 15 ದಿನ ಮುಂಚೆ ಸ್ಟಾರ್ಟ್ ಮಾಡಿದೆ, ಬಟ್ ರೆಗ್ಯುಲರ್ ಆಗಿ ಮಾಡಿದ್ರೆ ಈಸಿ. ನೋಡಿ ಬಾಯ್ಸ್, ಒಂದೆರಡು ಫ್ಲೈ ಬೈಸ್ ತೋರಿಸ್ತೀನಿ ಇವಾಗ ನಿಮಗೆ. ಹೌದು, ಸ್ಟ್ರೀಟ್ 777 ಪ್ಯೂರ್ ಮ್ಯೂಸಿಕ್ ಏನು ಸಖತ್ತಾಗಿದೆ ಅಂತ ಹೇಳಿದ್ರೆ ಬ್ಯೂಟಿಫುಲ್. ಸೊ ಹಾಗೇ ನಮ್ಮ ಬೈಕ್ದು ಶೂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಕ್ರೇಜಿ ಬಾಯ್ಸ್. ಸೆಷನ್ ಎಲ್ಲ ಮುಗಿಸಿ ಹೊರಡೋಣ, ಡೇ ಮುಗಿಸೋಣ ಅಂದ್ಕೊಂಡ್ವಿ, ಬಟ್ ಯಾರಿಗೂ ಮನೆಗೆ ಹೋಗೋಕ್ಕೆ ಮನಸ್ಸಿಲ್ಲ. ಹಾಗೆ ಬಂದು ಇಲ್ಲೇ ಕೂತಿದ್ದೀವಿ. ಏನೋ ಒಂಥರ ವೈಬ್ಸು ಸಖತ್ತಾಗಿದೆ. ಮುಂದೆ ನೋಡಿ ಪಿಟ್ಟಲ್ಲಿ ಗಾಡಿಗಳಿದೆ. ಸೊ ಆ ಗಾಡಿಗಳು ನೋಡಿಕೊಂಡು ಇಲ್ಲಿರೋದು ಅದೇನೋ ಒಂಥರ ವೈಬ್ಸು ಸಖತ್ತಾಗಿದೆ. ನಮ್ಗೆ ಇವತ್ತೇ ಇಷ್ಟು ಬೇಜಾರಾಗ್ತಿದೆ, ನಾಳೆ ವಾಪಸ್ ಹೋಗ್ಬೇಕಂದ್ರೆ ಇಷ್ಟು ಬೇಜಾರಾಗುತ್ತೆ ಬ್ರೋ. ಹಲೋ ಬಾಯ್ಸ್, ಗುಡ್ ಮಾರ್ನಿಂಗ್. 2ನೇ ದಿನಕ್ಕೆ ಸ್ವಾಗತ. ಸೊ ನೋಡಿ, ನಾವಿದ್ದಂಥ ಜಾಗ ಇದೆ ಗ್ರೇಟರ್ ನೋಯ್ಡಾ. ಇಲ್ಲಿ ಈ ಥರ ಒಂದು Airbnb-ಯಲ್ಲಿ ಇಂಡಿಪೆಂಡೆಂಟ್ ಹೌಸ್ ಬುಕ್ ಮಾಡಿಬಿಟ್ಟಿದ್ವಿ. ಹಾಗೆಯೇ ನಾವು ಈ ಟಾಟಾ ಪಂಚ್ ಕಾರು ಕೀ ಇವಾಗಿಟ್ಟಿರೋದು. ಈ ಟಾಟಾ ಪಂಚ್ ಕಾರ್ ಕೂಡ ತೊಗೊಂಡ್ಬಿಟ್ಟಿದ್ದೀವಿ ಒಂದು 3 ದಿನಕ್ಕೆ. ಪೀಸ್ಫುಲ್ಲು ಲೈಫು. ನಮ್ಮ ಚಾಕ್ಲೇಟ್ ಬಾಯ್ ಹಿತೇಶ್ ಅವರು ರೆಡಿ ಆಗಿದ್ದಾರೆ. ಬ್ರೋ, ಯಾರಿಗಾರ ಹುಡುಗಿರಿಗೆ ರೈಡ್ ಸಿಗುತ್ತಾ ನಿಮ್ಮದು ಕ್ಯಾಟ್ರಿಲಿ? ಸೀಟಿಲ್ಲ ಇದ್ದೆ. ಇಲ್ಲ ಕೊಡ್ತೀರಾ? ನೋಡಿ, ಕೊಡೋದಕ್ಕೆ ರೆಡಿ ಇದ್ದಾರೆ. ರೆಡಿ ಇದ್ರೆ ಯಾರು ಮೆಸೇಜ್ ಹಾಕ್ಬಿಡಿ. ಒಳಗಡೆ ಪೀಸ್ಫುಲ್ಲಾಗಿದೆ. ಸೊ 2 ಬೆಡ್ರೂಮ್ 2 ಬಾತ್ರೂಮ್ ಎಲ್ಲ ಇದೆ. ಗುಡ್ ಮಾರ್ನಿಂಗ್. ಸೊ ಎಲ್ಲ ಮೆಸಪ್ ಆಗಿದೆ, ಏನು ಅನ್ಕೊಬೇಡಿ. ಹುಡುಗರಿರೋ ಜಾಗ ನಿಮಗೆ ಗೊತ್ತಿರುತ್ತೆ. ಸುಮಾರು ನಿನ್ನೆ ಟ್ರ್ಯಾಕಲ್ಲೇ ಇಟ್ಟು ಬಂದುಬಿಟ್ಟಿದ್ವಿ ಲಗೇಜು. ಸೊ ಇವತ್ತು ಲಗೇಜು ತೊಗೊಂಡು ಹೋಗೋದಕ್ಕೆ ಜಾಸ್ತಿ ಲಗೇಜ್ ಇಲ್ಲ ನಮಗೆ. ಹೇಳಿ ಬ್ರೋ, ಆಲ್ಟ್ ಹಾಕಿದ್ರೆ ಸಾಲಲ್ಲ, ಆಲ್ಟ್ ಮೇಲೆ ಒಂದು ಬಾಣ ಬಿಡಬೇಕು ಅಷ್ಟೇ. ನೋಡಿ ಅಷ್ಟೇ, ಆರ್ಟ್ ಇವಾಗೆಲ್ಲ ಹೋಗೇ ಬಿಡ್ತು. ಲೈಫ್ ಹಿಂಗೆ, ಆರ್ಟ್ ಬ್ರೇಕ್ ಮಾಡೋರು ಜಾಸ್ತಿ. ಇದು ಇನ್ನೂ ಡೆವಲಪಿಂಗ್ ಏರಿಯಾ, ತುಂಬ ಡೆವಲಪ್ ಆಗಿಲ್ಲ. ಬಟ್ ಇಲ್ಲಿಂದ ಟ್ರ್ಯಾಕು ಒಂದು ನಮಗೆ ಹಾಫ್ ಆನ್ ಅವರಲ್ಲಿ ಹೋಗ್ಬೋದು.
ಸೊ ಬಾಯ್ಸ್ ಇವಾಗ 7:23 ಟೈಮು. ನಾವು ಇಲ್ಲೊಂದು ಬ್ರೇಕ್ಫಾಸ್ಟ್ ಅಡ್ಡ ಹುಡ್ಕೊಂಡಿದ್ದೀವಿ. ಸೊ ಅಲ್ಲಿ ಫಸ್ಟು ಒಂಚೂರು ಬ್ರೇಕ್ಫಾಸ್ಟ್ ತಿಂದು ಎನರ್ಜಿ ಪಂಪ್ ಮಾಡ್ಕೊಬೇಕು. ಏನೂ ಕಾಣಿಸಲ್ಲ ರೋಡು. ನಮಗೆ ಟ್ರ್ಯಾಕಲ್ಲಿ ಬ್ರೇಕ್ಫಾಸ್ಟ್ ಸಿಗೋದಿಲ್ಲ. ಸೊ ಏನಾದ್ರು ಸ್ವಲ್ಪ ತಿಂದು ಹೋದರೆ ಬಚಾವು, ಇಲ್ಲ ಅಲ್ಲೋದ್ರೆ ಫುಲ್ ಪಾಡ್ ಜೀವನ ಆಗಿಬಿಡುತ್ತೆ. ಸೊ ಬಾಯ್ಸ್ ಇದು ಟಾಟಾ ಪಂಚು 5 ಲೀಟರ್ V12 ಇಂಜಿನು. ಹಿಂಗೆ ತಿರುಗಿಸಿದ್ರೆ ಹಂಗೆ ಡ್ರಿಫ್ಟ್ ಆಗಿಬಿಡುತ್ತೆ. ಸೊ ಇದೇ ನಮ್ಮ ಅಡ್ಡ ನೋಡಿ. ಇಲ್ಲೇ ನಮ್ಮ ಬ್ರೇಕ್ಫಾಸ್ಟ್ ಅಡ್ಡ ಇದು. ಬಿಸಿ ಬಿಸಿ ಪರೋಟ ಕೊಡ್ತಾರೆ ಭಯ್ಯ, ಹಂಗೆ ತಿಂದು ಫುಲ್ಲು ಎನರ್ಜಿ ತೊಗೊಂಬಿಡೋದು ಈಗ. ಹಾಯ್, ಗುಡ್ ಮಾರ್ನಿಂಗ್. ಇದು V12 ಇಂಜಿನು, ಇದು V8. ತುಂಬ ಎಂಟ್ರಿ ಟು ದ ಫಾಸ್ಟೆಸ್ಟ್ ಸರ್ಕ್ಯೂಟ್ ಇನ್ ಇಂಡಿಯಾ. ಟ್ರ್ಯಾಕಿಗೆ ಎಂಟ್ರಿ ಆಗ್ತಾಯಿದ್ದೀವಿ ಇವಾಗ. ಒಂದು ಸಲ ನೋಡಿ, ನಾವು ಮೋಟೋ ಜಿ ಪಿ ನಡೆದಿತ್ತಲ್ಲ, ಅವಾಗ ಆ್ಯಕ್ಚುಲಿ ಇದ್ದೇ ಸ್ಪಾಟಲ್ಲಿ ನಿಂತು ಕಾಯ್ತಾ ಇದ್ದಿದ್ದು. ಇಲ್ಲಿಂದ ಮಾರ್ಕ್ ವೈಸ್ ಇವರೆಲ್ಲ ರೈಡರ್ಸ್ ಬರ್ತಾಯಿದ್ರು. ಆಗ ಇಲ್ಲೇ ನಿಂತು ಕಾದು ಮಾತಾಡಿಸಿದ್ದು ಈ ಸ್ಪಾಟು. ಸೊ ಬ್ರಿಂಗಿಂಗ್ ಬ್ಯಾಕ್ ದೋಸ್ ಮೆಮೊರೀಸ್. ಎಲ್ಲ ಸೇಫಾಗಿ ಒಂದು ಪೀಸಲ್ಲಿದ್ದರೆ ಸಾಕು ಅಷ್ಟೇ. ನಾವು ಗಾಡಿ ಲಾಸ್ಟಿಗೆ ಅಷ್ಟೇ ಬೇಕಿರೋದು. ಇವಾಗ ಟ್ರಾನ್ಸ್ಪಾಂಡರ್ ತೊಗೊಂಡಿದ್ದೀವಿ. ಇದೇನೆ ನಮ್ಮ ಪಿಚ್ಚು. ट्रांसपोंडर ಆಗ್ತಾ ಇದ್ದಾರೆ ಇವತ್ತು. ये दोनों है, येलो कलर का और ये रेड का. ये आदित्य का है, ये हितेश का है. ಸೊ ಇವಾಗ ಟ್ರಾನ್ಸ್ಪಾಂಡರ್ ಫಿಟ್ ಮಾಡ್ತಾ ಇದ್ದಾರೆ. ಸೊ ಬಾಯ್ಸ್ ಎಲ್ಲ ಆಲ್ ಸೆಟ್ ಫಾರ್ ಟುಡೇ. ನಾವು ಓಪನ್ ಮಾಡೋಣ. Welcome to day 2 boys. Good morning Rajnina. Good morning. You can collect the sticker. Okay. ಸೊ ನಿನ್ನೆ ನಾವು ಬ್ಲೂ ಗ್ರೂಪಲ್ಲಿ ರೈಡ್ ಮಾಡಿದ್ವಿ. ಇವತ್ತು ಗ್ರೀನ್ ಕೊಟ್ಟಿದ್ದಾರೆ ಸ್ಟಿಕ್ಕರು. ಯಾರು ಫಸ್ಟ್ ಟೈಮ್ ಬಂದಿರ್ತಾರೆ ಅವ್ರಿಗೊಂದು ಸಪ್ರೇಟ್ ಗ್ರೂಪ್ ಥರ ಇರುತ್ತೆ. ಸೆಕೆಂಡಿಗೆ ಚೇಂಜ್ ಮಾಡಿದ್ರು. ಹಾಂ 7 ಹಾಕಿದ್ವಿ ಬ್ಲೂ ಗ್ರೂಪ್ದು. ಇವತ್ತು 09. ಆಫೀಸಲ್ಲಿ ಇಷ್ಟು ಬೇಗ ಪ್ರಮೋಷನ್ ಸಿಗೋಲ್ಲ. ಅಟ್ಲೀಸ್ಟ್ ಇಲ್ಲಾರ ಸಿಗುತ್ತೆ, ಅದೇ ಖುಷಿ. 09 और ACR ರಜನಿ ಕೃಷ್ಣನ್ 67 ACR. ಯೋ ಜಸ್ಟು ಪಿಟ್ಸ್ ಎಲ್ಲ ಓಪನ್ ಆಯಿತು. ಫಸ್ಟು ಬ್ಲೂ ಗ್ರೂಪ್ ಹೋಗ್ತಾ ಇದ್ದಾರೆ ಎಲ್ಲ. ಹಿತೇಶ್ ಅವರು ಓಡೋದಕ್ಕೆ ರೆಡಿಯಾಗಿದ್ದಾರೆ. ಸೂಪರ್ ಬ್ರೋ. 05 ಯಾರು ಗೊತ್ತಾ ರೈಡರು? ಝೋಹನ್ ಜಾರ್ಕೋ. ಹಾಂ, ಜಾರ್ಕೋ ಅವ್ರು ಹೊರಟಿದ್ದಾರೆ ರೈಡಿಗೆ. ವೆರಿ ಲೌಡ್, ಕಾಂಟ್ ಗೋ ಬಿಹೈಂಡ್ ಹಿಮ್. ನೋಡಿ ಗೈಸ್, ಪೆಟ್ರೋಲ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಇದು 3ನೇ ಸಲ ಅಲ್ಲ ಬ್ರೋ ಹಾಕ್ಸ್ತಾ ಇರೋದು. ಹಾಂ, ಸೊ 3ನೇ ಸಲ ಪೆಟ್ರೋಲ್ ತುಂಬಿಸ್ತಾ ಇರೋದು. ಒಂದೊಂದು ಸಲ ತುಂಬಿಸಿದಾಗಲೂ 3800 ರುಪೀಸ್ ಅಂದ್ಕೊಳ್ಳಿ. XP 100 ಹಾಕಬೇಕು. ಟ್ರಿಪಲ್ ರಶ್ ಬ್ರೋ ಫೋನ್ನ ಹೈಜಾಕ್ ಮಾಡಿದ್ದೀವಿ. ನಾವು ವ್ಲಾಗ್ ಮಾಡ್ತಾಯಿದ್ದೀವಿ. ಇವ್ರೇನಾದ್ರು ನೋಡಿದ್ರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಟ್ರಿಪಲ್ ರಶ್ ಬ್ರೋಗೆ ಸಪೋರ್ಟ್ ಮಾಡಿ. ಇವಾಗ ಅವ್ರು ಬರ್ತಾರೆ ನೋಡಿ. ಸ್ನೇಹಿತರೆ, ನಮ್ಮ ಜೊತೆ ಸೋಹಿಲ್ ಇದ್ದಾರೆ. ಜಸ್ಟ್ ಸೆಷನ್ 1 ಆಯಿತು.
ಸೊ ನಾವಿವಾಗ ಸಸ್ಪೆನ್ಷನ್ನ ಸ್ವಲ್ಪ ಚೇಂಜಸ್ ಎಲ್ಲ ಟ್ಯೂನ್ ಸೆಟಪ್ ಮಾಡಿಸ್ತಾ ಇದ್ದೀವಿ. ಲಾಸ್ಟ್ ಟೈಮು MMRTಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದರು, ಬಟ್ ಸೋಹಿಲ್ ಲೈಕ್ ಇದರಲ್ಲಿ ಎಕ್ಸ್ಪರ್ಟು. ಇವರು ಪ್ರಾಪರ್ ರೇಸಸ್ಗೆಲ್ಲ ಸೆಟಪ್ ಮಾಡ್ತಾರೆ ಸಸ್ಪೆನ್ಷನ್ನು. ನಾವು ಯು ಆರ್ ನೋಟಿಂಗ್ ಡೌನ್ ದ ಕರೆಂಟ್ ಸೆಟ್ಟಿಂಗ್ಸ್, ರೈಟ್? Yeah, your previous settings and the settings which I'm changing. Okay. If we need, we can still use that as reference later. Exactly. If Yeah. you don't like it, we can put back to the same Okay. version. Yeah. Anyways, you weren't using the custom setup. You're Ah. using the dynamic. Dynamic setup, right? Yeah, but now we are going to use the custom. Custom, So this okay. is mostly like manual setup. ಇಷ್ಟು ಇದು ಅಂತ ಹೇಳಿದ್ರೆ ಎಕ್ಸಾಕ್ಟ್ ವೆಯ್ಟ್ ಬರಲಿ ಕರೆಕ್ಟಾಗಿ ಅಂತ. ಈವನ್ ಹೆಲ್ಮೆಟ್ ಕೂಡ ಇಟ್ಕೊಳ್ತಾ ಇದ್ದೀವಿ ನಾವು. ಸೂಟ್ ಹಾಕ್ಕೊಂಡು ಹತ್ತದು ಇಳಿಯೋದೇ ಒಂದು ಕಲೆ, ಏನಂತೀರ? ಎಲ್ಲ ರಿಸ್ಟ್ರಿಕ್ಟ್ ಆಗಿರುತ್ತೆ ಬಾಡಿ ಮೂಮೆಂಟ್ಸ್. The pressure we have modulated for you. ಓಕೆ Okay, the rear pressure seems fine. The front alone was a bit low, so we have put back to the right place. ಓಕೆ So you'll have more stability in the car. ಓಕೆ So when you're braking, you'll have more feedback and you'll feel more confident. ಓಕೆ And the setup before it was in dynamic, Uh-huh. so now we have changed it to the Okay. custom setting. Okay. Okay, custom setting with my setting I have given you. ಓಕೆ Go out and try how it is. For sure, Okay. you will feel. See, the end goal is that ಹಾಂ you must feel the bike connected to you. ಎಸ್ Shouldn't feel like the bike is separate. Yes. You're separate. Shouldn't feel. should understand what it is doing. Yeah. That way we get the flow and Yeah. then we can ride Yeah. little more fast with that confidence. Exactly. You have to get the confidence. So you are doing the suspension setup for you to ride more confidently. Yes. Okay. Yes. So go out and enjoy. Let's see how. it is. Definitely. Thank you so much. ನೋಡೋಣ ನೆಕ್ಸ್ಟ್ ಸೆಷನ್ ಹೇಗಿರುತ್ತೆ, ಫೀಲು ಡಿಫ್ರೆನ್ಸ್ ಆಗುತ್ತಾ, ಕಾನ್ಸಂಟ್ರೇಟ್ ಮಾಡಿ ಓಡಿಸ್ಬೇಕು, ಅದು ಮೇನು. ಲೆಟ್ಸ್ ಸಿ. ಯೋ ಬಾಯ್ಸ್, ಸೆಷನ್ 2 ಆಗಿದೆ. ನೆಕ್ಸ್ಟು ಸೆಷನ್ 3. ಅಲ್ಲಿಗೆ ಅರ್ಧ ದಿನ ಮುಗ್ದೆ ಹೋಗುತ್ತೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ ಇಲ್ಲಿ ಬಂದಮೇಲೆ. ಆ್ಯಕ್ಚುಲಿ ಸಖತ್ತಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀವಿ. ನೋಡಿ, ಇದು ಆಪ್ರಿಲಿಯಾ ರೇಸಿಂಗ್ದು ಪಿಟ್ಟು ನಮ್ದಲ್ವಾ. ಈ ಕಡೆ ಬೇರೆ ಬೇರೆ ಪಿಟ್ಸ್ ಇದೆ, ತೋರಿಸ್ತೀನಿ. ಒನ್ ಥಿಂಗ್ ದಟ್ ಐ ವಾಂಟ್ ಟು ಶೋ ಯು ಆಲ್ ಏನಂತ ಹೇಳಿದ್ರೆ, ನೋಡಿ, ಇದು ಗೋವಾ ಹುಡುಗರದು ಪಿಟ್ಟು. ಸೊ ಇಲ್ಲೆಲ್ಲ ಗೋವಾದವ್ರು. ಏ ಬ್ರೋ, ವಾಟ್ಸ್ ಅಪ್? ಹೌಸ್ ದ ಸೆಷನ್ ಗೋಯಿಂಗ್ ಆನ್? ಗುಡ್, ಎಂಜಾಯಿಂಗ್ ಟುಡೇ. ಸೊ ಇಲ್ಲೆಲ್ಲ ಇದ್ದಾರೆ
ನೋಡಿ ಸ್ವಪ್ನಿಲ್ ಬ್ರೋ ಇದ್ದಾರೆ ನಮ್ಮ ಜೊತೆಲಿ. ಸ್ವಪ್ನಿಲ್ ಬ್ರೋ ಪ್ರಾಪರ್ ಟ್ರ್ಯಾಕ್ ಬಾಯ್ ಆಗಿದ್ದಾರೆ. ಸ್ವಪ್ನಿಲ್ ಯಾರಿಗೂ ಪರಿಚಯ ಮಾಡಿಸೋದು ಬೇಡ, DC ಡ್ಯಾಶು DV ಎಲ್ಲರ ವ್ಲಾಗಲ್ಲೂ ನೋಡ್ಬಿಟ್ಟಿರ್ತೀರ ನೀವು ಆಲ್ರೆಡಿ. ಸೊ ಸ್ವಪ್ನಿಲು ಗೋವಾಯಿಂದ. ಸೊ ನಾನು ಏನು ಹೇಳ್ತಾ ಇದ್ದೆ ಗೊತ್ತಾ, ನೋಡಿ ಬ್ರೋ ಇಲ್ಲಿ ಫುಲ್ಲು ವೈಬ್ಸು. ನಿಮ್ಮ ಪಿಟ್ ತೋರಿಸೋಣ ಅಂತ ಬಂದೆ ನಾನು ಒಂದ್ಸಲ, ಬಿಕಾಸ್ ಫುಲ್ಲು ಹ್ಯಾಪನಿಂಗ್ ಇದೆ ಅಲ್ಲಿ. ಆ್ಯಕ್ಚುಲಿ ನಾನು ನೋಡಿದ್ದೀನಿ ಟ್ರಿಪಲ್ ರಶ್ಗೆ ನೆಕ್ಸ್ಟ್ ಲೆವೆಲ್ ಓಡಿಸ್ತಾರೆ ಟ್ರ್ಯಾಕಲ್ಲಿ. ಬ್ರೋ ಇನ್ನೂ ತುಂಬ ಕಲಿಯಾಗಿದೆ ಬ್ರೋ. ಸ್ಟಿಲ್ ಫಸ್ಟ್ ಟೈಮ್ ಆನ್ ದ ಟ್ರ್ಯಾಕ್. ಆಮೇಲೆ ಇಷ್ಟು ಫಾಸ್ಟ್, ತುಂಬಾ ಫಾಸ್ಟ್. ಹೌದಾ? ಐ ಆಮ್ ಜಸ್ಟ್ ಶೋಯಿಂಗ್ ಅರೌಂಡ್ ದ ಪಿಟ್ಸ್ because you see there are so many bikes from Goa, but there are not many people from Bangalore, so I want to ask people to come and experience it. ನೋಡಿ ಇವೆಲ್ಲ ನಿಮ್ದಿದೆ ಅಲ್ಲ ಬ್ರೋ ಗಾಡಿ? ಸೊ ಇದು ಸ್ವಪ್ನಿಲ್ ಅವ್ರದ್ದು ಹೊಸ ಲೇಟೆಸ್ಟ್ ಪ್ಯಾನಿಗಲ್ಲೇ. ಸೊ ಸುಮಾರಿದೆ ನೋಡಿ, 10 hours ಎಲ್ಲ ಟೈರ್ ವಾರ್ಮರ್ಸ್ ಇದು ಪ್ರಾಪರ್ ಸೆಟಪ್ ಮಾಡಿದ್ದಾರೆ. ಡೇಟೋನ ಗಾಡಿಗಳು ಇದು ಎಲ್ಲ ನೋಡಬೇಕಿದ್ರೆ ಓವರಾಲು ಫುಲ್ಲು ಸಕಲಾಗಿ ಅನಿಸುತ್ತೆ. ಬೈಕ್ ಈಸ್ ಡೂಯಿಂಗ್ ರಿಯಲಿ ಗುಡ್. ಯಾ Street Triple is not mine. One more. JS Films ಅವ್ರದ್ದು H2 69 ಸಗದಾಗಿದೆ. ಸ್ವಪ್ನಿಲ್ ಬ್ರೋ ಹೇಗಿದೆ ಟ್ರ್ಯಾಕ್ ಸೆಷನ್ಸು? ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಶೇರ್ ಮಾಡ್ತೀರಾ ಬ್ರೋ? ಬಿಕಾಸ್ ಐ ಥಿಂಕ್ ನೀವು ಆಲ್ಮೋಸ್ಟ್ 2-3 years ಆಯ್ತು ಅನ್ಸುತ್ತಲ್ಲ ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ಟ್ರ್ಯಾಕ್ ರೈಡಿಂಗ್ ಇವಾಗ ಗೊತ್ತಿರ್ಬೋದು. ಆ್ಯಕ್ಚುಲಿ ವಾಟ್ ಯು ರೈಡ್ ಆನ್ ದ ರೋಡ್ಸ್, ಆಮೇಲೆ ಟ್ರ್ಯಾಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಆಮೇಲೆ ವೆನ್ ಯು ಕಮ್ ಆನ್ ದ ಟ್ರ್ಯಾಕ್ ನೋ ಯು ರಿಯಲಿ ಫೀಲ್ ದಟ್ ಯು ಆರ್ ರೈಡಿಂಗ್ ಪ್ರೊಫೆಷನಲಿ. ನಾನು ನಿಮಗೆ ನೋಡ್ತಾ ಇದ್ದೆ, ಐ ಮೇಡ್ ಯು ವಿಡಿಯೋ, ಐ ಸೆಂಡ್ ಯು ಆನ್ ವಾಟ್ಸ್ಆಪ್. ನಿಮ್ಮದು ರೈಡಿಂಗ್ ಸ್ಟೈಲು ಅಂದರೆ ಲಿಟ್ರಲಿ ಯು ಫೀಲ್ ದಟ್ ಯು ಆರ್ ನಾಟ್ ಎ MotoGP ರೈಡರ್, ಬಟ್ ಸಮ್ವೇರ್ ಯು ಫೀಲ್ ದಟ್ ಯು ಆರ್ ರೈಡಿಂಗ್ ಲೈಕ್ ದೆಮ್. ಅದೇ ಡಿಫ್ರೆನ್ಸ್ ಇರುತ್ತೆ. ಬಟ್ ವೆನ್ ಯು ಆರ್ ರೈಡಿಂಗ್ ಆನ್ ದ ರೋಡ್ಸ್ ಅಲ್ಲ, ನಿಮಗೆ ಆ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸು ಟ್ರ್ಯಾಕಲ್ಲಿ ಸಿಗುತ್ತೆ, ಅಲ್ಲಿ ಸಿಗಲ್ಲ. ಇಲ್ಲಿ ನೀವು ಮ್ಯಾಕ್ಸಿಮಮ್ ತಗೊಳ್ತೀರಾ, ಆಮೇಲೆ ಬೈಕಿಂದ ಎಲ್ಲಾನು ಮಾಡ್ತಿದ್ದೀರಾ. ಅದೇ ನೋಡಿ ನೀವು ಇವಾಗ ನೀ ಡೌನ್ ಮಾಡಿದ್ರಿ. ಸೊ ಬೇಸಿಕ್ಲಿ ಏನಾಗತ್ತಂದ್ರೆ ವಾಟ್ ಎವರ್ ದ ಬೈಕ್ ಶುಡ್ ಡೂ ದ ಪರ್ಫಾರ್ಮೆನ್ಸ್ ಅಲ್ಲ, ದಿಸ್ ಇಸ್ ದ ರೈಟ್ ಪ್ಲೇಸ್ ಟು ಡೂ ಯೋರ್ ಥಿಂಗ್ಸ್. ಆಮೇಲೆ ಇನ್ನೊಂದು ಏನಾಗತ್ತಂದ್ರೆ ನೀವು ರೈಡಿಂಗ್ ಸ್ಟೈಲ್ ನಿಮ್ದು ಇಷ್ಟು ಚೆನ್ನಾಗಿದೆ ಅಂದರೆ ಐ ವಿಲ್ ಟೆಲ್ ಯು ಜೆನ್ಯೂನ್ಲಿ ಫ್ರಮ್ ಮೈ ಹಾರ್ಟ್, ಫಸ್ಟ್ ಟೈಮ್ ಆನ್ BIC ಡೂಯಿಂಗ್ 216 ಟೈಮ್ ಇಸ್ ನಾಟ್ ಎ ಜೋಕ್. ಇಟ್ಸ್ ವೆರಿ ಫಾಸ್ಟ್. ಆಮೇಲೆ ನೀವು ಅದು ಇಟ್ಕೊಂಡಿದ್ದೀರಾ. ರೈಟ್, ಇಟ್ ಇಸ್ ಎಕ್ಸ್ಪೆನ್ಸಿವ್ ಸ್ಪೋರ್ಟ್, ಬಟ್ ಸಮ್ವೇರ್ ನೀವು MMRTದಲ್ಲೂ ಕಲ್ತ್ಕೊಬೋದು. ಇವಾಗ ಏನು ಗೊತ್ತಾ, ಇವಾಗ ನಾವು ಓಡಿಸ್ತಾ ಇರೋದು ವಿ ಕುಡ್ ನಾಟ್ ಡೂ ಇಟ್ ಬಿಕಾಸ್ ನಮ್ದು ಏಜ್ ಹೋಗ್ಬಿಟ್ಟಿದೆ. ಯಂಗ್ಸ್ಟರ್ಸ್ ಇಸ್ ಚಾನ್ಸ್ ಇದೆ ಅವರಿಗೆ ಗೋ ಅಂಡ್ ರೈಡ್ ಆನ್ ದ ಟ್ರ್ಯಾಕ್ ಅಂಡ್ ಡೂ ಯುವರ್ ಎಕ್ಸ್ಟ್ರೀಮ್. ಕರೆಕ್ಟ್ ಬ್ರೋ. ಯಾಕಂದ್ರೆ ಏನು ಗೊತ್ತಾ, ಇದು whoever has skills like ನೀವು 300 ಹೊಡಿತಾರಲ್ಲ, ಬಟ್ ಇಟ್ ಹ್ಯಾಸ್ you need to have balls. I am using that word. And also when you're coming on the track and doing the same thing, then you should have double balls. Correct bro. Because ನೀವು ನೋಡಿದ್ದೀರಾ ಹೆಂಗ್ ಕಾರ್ನರ್ಸ್ ಇರುತ್ತೆ. ಆಮೇಲೆ ವೆನ್ ಯು ಆರ್ ಹಿಟ್ಟಿಂಗ್ 300+ ಆನ್ ದ ಬ್ಯಾಕ್ ಸ್ಟ್ರೀಟ್, ನಿಮ್ಗೆ ಗೊತ್ತಿದೆ 340 330 ತನಕ ಹೋಗುತ್ತೆ. After that you are braking and taking the corner immediately and going to the corner with that 170 180 speed is not a easy thing. ಅದೇ ಇದಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲಿ ಬಂದು. ಖಂಡಿತ. ಟ್ರ್ಯಾಕಲ್ಲಿ ಏನು ಗೊತ್ತಾ, ನೋಡಿ ಫ್ಯಾಮಿಲಿ ಲೈಫ್ ಇರುತ್ತೆ, ನೀವು ಬ್ಲಾಗಿಂಗ್ ಮಾಡ್ತೀರಾ ಅಂದರೆ ಅಡ್ವೆಂಚರಸ್ಗೋಸ್ಕರ ಎಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ರೇಸಿಂಗ್, ಇಟ್ ಈಸ್ ಇನ್ಸೈಡ್ ಯುವರ್ ಬ್ಲಡ್. ಅದು ನೀವು ಇಲ್ಲೇ ಮಾಡಬೇಕು. ಅಗೈನ್ ಸ್ವಪ್ನಿಲ್ ಪಾಪ ತುಂಬ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಬ್ರೋ, ರಿಯಲಿ ಅಪ್ರಿಷಿಯೇಟ್. ಇನ್ನೊಂದೇನೆಂದರೆ ನಮಗೆ ಬಂದಾಗ ಮಾತಾಡಿಸಿದಾಗ ಬಿಲಾಂಗಿಂಗ್ನೆಸ್ ಇದೆಯಲ್ಲ, ಅದು ತುಂಬ ಖುಷಿ ಆಗುತ್ತೆ. ಲೈಕ್ ಮೈಂಡೆಡ್ ಪೀಪಲ್, ಎಕ್ಸ್ಪೀರಿಯನ್ಸ್ ಓವರ್ ಆಲು. ಬಟ್ ವಿಲ್ ರೈಡ್ ಅಗೈನ್ ಬ್ರೋ. ಸಖತ್ತು ಬ್ರೋ, ಥ್ಯಾಂಕ್ ಯು. ನಾನು ಬರ್ತೀನಿ ಒಂದು ಸೆಷನ್ ನಿಮ್ಮ ಜೊತೆ. ಖಂಡಿತ ಬ್ರೋ, ಪ್ಲೆಜರ್, ಖಂಡಿತ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸ್ವಪ್ನಿಲ್ ಜೊತೆ ಮಾತಾಡಿದೆ. ಸೊ ನಾನು ಏನು ಹೇಳ್ತಿದ್ದೆ ಅಂದರೆ, ನೋಡಿ ಇದು ಚೆನ್ನೈ ಅವ್ರು ಇದ್ದಾರೆ ಇಲ್ಲಿ ಮೋಸ್ಟ್ ಆಫ್ ದೆಮ್. ಸೊ ಬೇಸಿಕಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆಂದರೆ, ಡೆಲ್ಲಿಯಿಂದ ಇರ್ಬೋದು, ಇಲ್ಲ ಮುಂಬೈಯಿಂದ ಇರ್ಬೋದು, ಚೆನ್ನೈ, ಇವಾಗ ಅಲ್ಲಿ ಗೋವಾದವ್ರದ್ದು ಗ್ರೂಪ್ ನೋಡಿದ್ರಿ, ಈ ಥರ ತುಂಬ ಜನ ಬಂದು ಅವ್ರದೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ರೈಡ್ ಮಾಡ್ತಾಯಿದ್ದಾರೆ. ಸೊ ನಾವು ಬ್ಯಾಂಗ್ಳೂರಿಂದ ಈ ಥರ ಬಂದರೆ ನಾವು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಟ್ರ್ಯಾಕ್ ಡೇ. ಬಟ್ ಏನಂದರೆ ನಮ್ಮ ಹುಡುಗರು ಜಾಸ್ತಿ ಯಾರೂ ಬರ್ತಾಯಿಲ್ಲ. ಐ ನೋ ಇಟ್ ಈಸ್ ಎಕ್ಸ್ಪೆನ್ಸಿವ್, ಬಟ್ ಆದರೂ ಒಂದ್ಸಲ ಆದರೂ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸ್ಮಾಲ್ ಟ್ರ್ಯಾಕ್ಸ್ ಕೂಡ ಹೋಗ್ಬೋದು. ಬೆಂಗಳೂರಿಂದನೂ ಈ ಥರ ಒಂದು ಗ್ರೂಪ್ ಆದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ನೀವು ಯಾರು ಈ ವಿಡಿಯೋ ನೋಡ್ತಾ ಇದ್ದು ನಿಮಗೂ ಈ ಥರ ಟ್ರ್ಯಾಕ್ ಡೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ನನಗೆ DM ಹಾಕ್ಬೋದು ನೀವು. ಡೆಫಿನೆಟ್ಲಿ ನೀವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನನ್ನ ಒಂದು ಮೆಸೇಜ್ ಅಷ್ಟೇ. ಸ್ಟ್ರೀಟ್ ರೈಡಿಂಗು ಮಾಡೋಣ, ಅವಾಗ ಏನಂದರೆ ಕಂಫರ್ಟಬಲ್ ಬೈಕಲ್ಲಿ ಮಾಡೋಣ, ಇಲ್ಲ ನೇಕೆಡು ಅಡ್ವೆಂಚರಲ್ಲೂ. ಟ್ರ್ಯಾಕಿಗೆ ಸ್ಪೋರ್ಟ್ಸ್ ಬೈಕ್ ಎತ್ಕೊಂಡ್ಬಂದು ರುಬ್ಬಿದ್ರೆ ಸಕ್ಕತ್ತಾಗಿರುತ್ತೆ ಫೀಲ್ ಅಂತ ನನಗನ್ಸುತ್ತೆ.
come to Bangalore sometime. Bangalore, many people are there to watch your vlog. Thank you. What shall be very soon I will come to Bangalore. Maybe in December only. We'll do one meetup at 6 p.m. Oh, Then we'll go around. Thank you. Namaste. ಡೇ 2 ಡನ್ ಆ್ಯಂಡ್ ಡಸ್ಟೆಡ್. ಸಕ್ಕತ್ತಾಗಿತ್ತು, ಅಮೇಝಿಂಗ್ ಡೇ. ನಾನು ಟ್ರ್ಯಾಕ್ಗೆ ಬರಬೇಕಿದ್ರೆ ತುಂಬ ಸ್ಕೆಪ್ಟಿಕಲ್ ಇದೆ, ಅಂದರೆ ಹೇಗಾಗುತ್ತೋ, ಚೆನ್ನಾಗಾಗುತ್ತೋ ಇಲ್ವೋ, ತುಂಬ ವಿಚಾರಗಳು ಡೌಟಲ್ಲಿತ್ತು, ಹೆದರಿಕೆ ಇರುತ್ತೆ. ಲೈಕ್ ಬಿಕಾಸ್ ವಿ ಆರ್ ಪುಷಿಂಗ್ ಅಲ್ಲ, ತುಂಬ ಇದಿತ್ತು ಎಲ್ಲ ಬಟರ್ಫ್ಲೈಸ್ ಅಂತಾರಲ್ಲ. ಬಟ್ ಇವತ್ತಿನ ದಿನ ತುಂಬ ಚೆನ್ನಾಗಾಯಿತು. ಮೊದಲನೇ ದಿನವೂ ಚೆನ್ನಾಗಿತ್ತು, ಎರಡನೇ ದಿನವೂ ಚೆನ್ನಾಗಿತ್ತು, ತುಂಬ ಕಲಿಯೋದಿತ್ತು. ಸೊ ಏನಂತ ಹೇಳಿದ್ರೆ ಇವಾಗ ಜಸ್ಟು ಒಂದು ದಿನಕ್ಕೆ 6 ಸೆಷನ್ ಇರುತ್ತೆ. ಡೇ 2 ಸೆಷನ್ 6 ಮುಗೀತು. ಇವತ್ತು ಡೇ ಮುಗಿದಿದೆ. ಒಂದು 5 ಗಂಟೆ ಇರ್ಬೋದು ಅಷ್ಟೇ ಟೈಮ್, ಇಲ್ಲಿ ಬೇಗ ಕತ್ಲಾಗುತ್ತೆ. ಸೊ ಸ್ನೇಹಿತರೆ, ನಿಮಗೆ ಡೀಟೇಲ್ಸ್ ಎಲ್ಲ ಕೆಲವು ಹೇಳ್ತೀನಿ ಅಂತ ಹೇಳಿದ್ದೆ. ಫಸ್ಟು ನಾನು ನಿಮಗೆ ಕಾಸ್ಟ್ ಹೇಳ್ತೀನಿ ಟ್ರ್ಯಾಕ್ ಡೇದು. ನೋಡಿ, ಈ ಥರ ಒಂದು ಟ್ರ್ಯಾಕ್ ಡೇ ಮಾಡಬೇಕಿದ್ರೆ 1,60,000 1,70,000 ಮಿನಿಮಮ್ ನಿಮಗೆ ಟಯರ್ ಇಲ್ಲದೆ ಅಷ್ಟು ಬೇಕಾಗುತ್ತೆ. ಬಿಕಾಸ್ ನೋಡಿ, ನಾನು ಇವಾಗ ಇಲ್ಲಿಗೆ ಟ್ರ್ಯಾಕಿಗೆ ಬರೋದಕ್ಕೆ ಇದು ಓಪನ್ ಸೆಷನ್ ಮಾಡಿರೋದು 45,000 ಆಗುತ್ತೆ. ಪ್ಲಸ್ ಟ್ರಾನ್ಸ್ಪೋರ್ಟ್ ಒಂದು 35,000 ಆಗುತ್ತೆ ನಿಮಗೆ. ಓಕೆನಾ? ನೀವು ಲೆವೆಲ್ 1, 2 ಮಾಡ್ತೀರಾ ಅಂದರೆ ನಿಮ್ಗೆ ಇನ್ನೊಂದು 15,000 20,000 ಜಾಸ್ತಿ ಆಗುತ್ತೆ. ಸೊ ಇದೇನೇ ನಮಗೆ ಸುಮಾರು ಖರ್ಚಾಗುತ್ತೆ. ಅದಲ್ಲದೆ ಫ್ಲೈಟ್ ಬುಕ್ ಮಾಡ್ತೀವಿ, ಅಪ್ ಆ್ಯಂಡ್ ಡೌನ್ ಒಂದು 15,000 to 20,000 ಆಗುತ್ತೆ ಫ್ಲೈಟು. ಅದಾದಮೇಲೆ ನಾವಿಲ್ಲಿ ಕಾರ್ ರೆಂಟಲ್ ಮಾಡಬೇಕು. ಬಿಕಾಸ್ ಟ್ರ್ಯಾಕ್ ಹತ್ರ ನಿಮ್ಗೆ ಎಲ್ಲೂ ಟ್ಯಾಕ್ಸಿ ಸಿಗೋಲ್ಲ. ಒಂದು ಸೈಡ್ ಬರ್ಬೋದು, ಇನ್ನೊಂದು ಸೈಡ್ ಹೋಗೋಕ್ಕೆ ಸಿಗೋಲ್ಲ. ಅದೊಂದು 10,000-15,000 ಬರುತ್ತೆ. ಶೇರ್ ಮಾಡಿದ್ರೆ ನಿಮ್ಗೆ ಒಂದು 5,000 ಅದೊಂದು ಸ್ವಲ್ಪ ಕಮ್ಮಿ ಆಗ್ಬೋದು. ಇದಲ್ಲದೆ ನೋಡಿ, ಊಟ ತಿಂಡಿ ಇಲ್ಲಿಗೆ ಬಂದಮೇಲೆ ನಾವು ಬೇರೆ 100 ಆಕ್ಟೇನ್ ಹಾಕ್ತೀವಿ. 174 ರೂಪಾಯಿ 1 ಲೀಟ್ರಿಗಿತ್ತು, ಇಮ್ಯಾಜಿನ್ ಮಾಡಿ. ಸೊ ಐ ಥಿಂಕ್ ಫ್ಯೂಯಲ್ಗೇನೆ 15,000-20,000 ಮೇಲೆ ಖರ್ಚಾಗಿರುತ್ತೆ. ಸೊ ಇದು ಎಕ್ಸ್ಪೆನ್ಸಿವ್. ನಂದು ಹಾಗೇ ಬ್ರೇಕ್ ಪ್ಯಾಡ್ ಕೂಡ ಹೋಗಿತ್ತು, ಅದಕ್ಕೂ ಸುಮಾರು ಖರ್ಚಾಯಿತು. ಸೊ ಸ್ನೇಹಿತರೆ, ಓವರ್ ಆಲ್ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ಗೋಸ್ಕರ ದುಡ್ಡು ಕೊಡೋದು. ಸೊ ನಾನು ಲ್ಯಾಪ್ ಟೈಮ್ಸು ಬಗ್ಗೆ ಫೋಕಸ್ಸು ಲಾಸ್ಟಲ್ಲಿ ಸ್ವಲ್ಪ ಮಾಡಿದೆ ಅಷ್ಟೇ ಹೊರತು ಮೇಯ್ನು ಲೈನ್ಸ್ ಕಲಿಬೇಕಂತ ಇದ್ದಿದ್ದು. ಸೊ ಬಾಡಿ ಬಸ್ನಿಂಗ್ ಇನ್ನೂ ಇಂಪ್ರೂವ್ ಮಾಡ್ಕೊಬೇಕು. ಲೈನ್ಸು ಸ್ವಲ್ಪ ಪರವಾಗಿಲ್ಲ. ಫಸ್ಟ್ ಹಾಫ್ ಡೇ 1 ಸ್ವಲ್ಪ ಟೆನ್ಷನ್ ಇತ್ತು, ಆಗ್ತಾ ಇಲ್ವಾ ಕಷ್ಟ ಅದು ಇದು ಅಂತ. ಯೂಶ್ವಲಿ ಟ್ರ್ಯಾಕ್ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಇದು ಮಾಡಬೇಕು. ಸೊ ದಟ್ ಈಸ್ ವಾಟ್ ಐ ಟ್ರೈಡ್. ಸೊ ಡೇ 2 ಇನ್ನೊಂದು ಸ್ವಲ್ಪ ಈಸಿ ಆಯಿತು. ಸ್ವಲ್ಪ ಜನ ಬ್ಯಾಂಗ್ಳೂರಿಂದ ಬಂದು ಈ ಥರ ಟ್ರ್ಯಾಕ್ ಡೇಸ್ ಮಾಡ್ತಾರೆ. ಬಟ್ ಐ ಫೀಲ್ ದಟ್ ಜಾಸ್ತಿ ಹುಡುಗರು ಇನ್ನೂ ಬರಬೇಕು. ಸುಮಾರು ಜನ ಮೆಸೇಜ್ ಹಾಕಿ ಕೇಳ್ತೀರಾ ನನಗೆ, ಬ್ರೋ ನಾನು ರೇಸರ್ ಆಗಬೇಕು ಹಂಗೆ ಅದು ಇದು ಅಂತ ಅಂದ್ಬಿಟ್ಟು. ಸೊ ಸ್ಟಾರ್ಟ್ ವಿತ್ 150cc ಬೈಕ್. ಆಲ್ರೆಡಿ ನಿಮಗೆ ರಜನಿ ಕೃಷ್ಣನ್ ಅವ್ರು ಮಾತಾಡಿದ್ದೆಲ್ಲ ಹೇಳಿದ್ದಾರೆ. 150cc ಬೈಕು, 300 400cc ನೀವು ಟ್ರ್ಯಾಕಿಗೆ ಹೋಗಿ ನಿಮಗೆ ಆ ಥರ ಒಂದು ಆಸ್ಪಿರೇಷನ್ ಇದೆ ಅಂದರೆ ಆ ಥರ ಮಾಡ್ಬೋದು. ಬಿಟ್ಟರೆ ಇದನ್ನು ಲೈಫಲ್ಲಿ ಒಂದು ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಏನು ಗೊತ್ತಾ, ಈ ಮೋಟರ್ ಸೈಕಲ್ಸು ಈ ಥರ ಪ್ಯಾಷನ್ ಇರೋದು ಒಂದು ಕಡೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಟ್ ಕೀಪ್ಸ್ ಗೋಯಿಂಗ್ ಇನ್ ಅ ಫ್ಲೋ. ಒಂದು ಕಡೆಯಿಂದ ಇನ್ನೊಂದು ಡೈರೆಕ್ಷನ್ಗೆ ಹೋಗ್ತಿದೆ ಅಂತಂದರೆ ಅದು ಪ್ಯಾಷನ್ನು. ಫೈನಲಿ ನನಗೆ ಇಲ್ಲಿ ಬಂದು ರೈಡ್ ಮಾಡಬೇಕಂತ ಇತ್ತು, ಹಾಗಾಗಿ ರೈಡ್ ಮಾಡಿದೆ. ಬೇಸಿಕಲಿ ನಾನು ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಹಾಗಾಗಿ 200K ಸಬ್ಸ್ಕ್ರೈಬರ್ ಸ್ಪೆಷಲ್ಗೆ ನಾನು ವ್ಲಾಗ್ ಮಾಡಬೇಕಿತ್ತು. ಅದು ಒಂದು ಈ ಥರ ಸ್ಪೆಷಲ್ ಜಾಗದಲ್ಲಿ ಬಂದು ಮಾಡಬೇಕಿತ್ತು ಅನ್ನೋದು ನನಗೆ ಆಸೆ ಇತ್ತು. ಹಾಗಾಗಿ ಬಂದು ಇಲ್ಲಿ ಬೇಸಿಲಿ ನಾನು ಈ ಟ್ರ್ಯಾಕ್ ಡೇ ಮಾಡಿದ್ದೀನಿ. ಬಿಫೋರ್ ವೈಂಡಿಂಗ್ ಅಪ್ ಐ ವಾಂಟೆಡ್ ಟು ಶೋ ಯು ಗೈಸ್ ದಿಸ್. ಟಯರ್ಸ್ ಕ್ಲೋಸ್ ಆಗಿ ತೋರಿಸ್ತೀನಿ. ಸೊ ಚಿಕನ್ ಸ್ಟ್ರಿಪ್ಸ್ ನೋಡಿ ಈ ಥರ ಇರುತ್ತೆ ಟ್ರ್ಯಾಕಲ್ಲಿ ರೈಡ್ ಮಾಡಿದಾಗ. ಸೊ ಈ ಹೋಲ್ ಇರುತ್ತಲ್ಲ, ಈ ಹೋಲ್ ಮುಗಿದ್ರೆ ಸೈಡಲ್ಲಿ ನಿಮಗೆ ಪ್ರೊಫೈಲಲ್ಲಿ ಟೈರ್ ಲೈಫ್ ಮುಗಿದಿದೆ ಅಂತ ಅರ್ಥ. ಸೊ ನಿಮಗೆ ಟ್ರ್ಯಾಕಲ್ಲಿ ಹಾಗೇ ಗೊತ್ತಾಗೋದು. ಸೊ ಇಲ್ಲೂ ನೋಡ್ಬೋದು ನೀವು. ನಾನೇನು ಸ್ಲಿಕ್ಸ್ ಎಲ್ಲ ಹಾಕಿ ಓಡಿಸಿಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಸ್ಲಿಕ್ಸ್ ಎಲ್ಲ ಹಾಕ್ಸ್ತೀರಾ ಅಂತಂದರೆ ನೀವು ಮತ್ತೆ ಇನ್ನೊಂದು 60-65 ಸಾವಿರ ಖರ್ಚು ಮಾಡಬೇಕು. ಅದಕ್ಕೆ ಟೈರ್ ವಾರ್ಮರ್ಸ್ ತೊಗೊಬೇಕು. ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಇರಲಿ ಅಂತ ಇದು ಮಾಡಿದೆ. ಒಂದು ಸ್ಲಿಡರ್ ಕೂಡ ಆಯಿತು, ಹೋಯಿತು. ಇದು ಹೊಸದು ಹಾಕ್ಕೊಬೇಕು. ಸೊ ಇವೆಲ್ಲ ನಾನು ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇರೋದಲ್ಲ, ಬಟ್ ಟ್ರ್ಯಾಕಲ್ಲಿ ಈ ಥರ ರೈಡ್ ಮಾಡಿದಾಗ ಆ ಒಂದು ಖುಷಿ ಇರುತ್ತೆ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಡುಕ್ಯಾಟಿ. ರೋಡಲ್ಲಿ ನನಗೆ ಅಷ್ಟು ರೈಡ್ ಮಾಡ್ತಾ ಇಲ್ಲ, ನೀವು ನೋಡಿರ್ತೀರ. ಸೊ ಜಾಸ್ತಿ ಮತ್ತೆ ಯೂಸ್ ಮಾಡ್ತೀನೋ ಇಲ್ವೋ ಸ್ವಲ್ಪ ಡೌಟಲ್ಲಿದೆ. ಬಟ್ ಆಫ್ಟರ್ ಕಮಿಂಗ್ ಹಿಯರ್ ಆ್ಯಂಡ್ ಎಕ್ಸ್ಪೀರಿಯನ್ಸಿಂಗ್ ಇನ್ ದಿಸ್ ಟ್ರ್ಯಾಕ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್ ಬಿಡಿ. ಸಿ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. 200K ಸಬ್ಸ್ಕ್ರೈಬರ್ಸ್ ಈಚ್ ಆ್ಯಂಡ್ ಎವ್ರಿ ಒನ್. ನೀವು ಸಪೋರ್ಟ್ ಮಾಡಿರೋರು ಇವಾಗಿರ್ಬೋದು, ಮೊದಲನೇ ಸಬ್ಸ್ಕ್ರೈಬರಿಂದ ಇಲ್ಲಿ ತನಕ ನೀವೆಲ್ಲ ಏನು ಸಪೋರ್ಟ್ ಮಾಡಿದ್ದೀರಾ, ಧನ್ಯವಾದಗಳು. ಸೊ ಸ್ನೇಹಿತರೆ ನೋಡಿ, ನಾವು ಒಟ್ಟಿಗೆ ಬಂದಿದ್ವಿ, ಹಿತೇಶು, ಸುನೀಲು ಹಾಗೆಯೇ ಸಿದ್ಧಾರ್ಥ್ ಒಟ್ಟಿಗೆ. ಬಾಯ್ಸ್ ಜೊತೆ ಸಕ್ಕತ್ತಾಗಿತ್ತು. ನಾವು ಸ್ಟೇ ಮಾಡಿದ್ದು, ಇಲ್ಲಿ ಬಂದಿದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಎಲ್ಲರಿಗೂ. ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅಲ್ಲ ಬ್ರೋ? 100% ಸಖತ್ ಎಕ್ಸ್ಪೀರಿಯನ್ಸ್ ಮಾಡಿ ಎಲ್ಲರೂ ಯಾವುದೇ ಗಾಡಿ ಇಟ್ಕೊಂಡು R15 ಇಟ್ಕೊಂಡಿರಿ, ಇಲ್ಲ ಸೂಪರ್ ಬೈಕ್ ಇಟ್ಕೊಳ್ಳಿ, ಬಂದ್ಬಿಡಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ, ಮಜಾನೇ ಬೇರೆ. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಸೀರಿಯಸ್ ಆಗಿ ಸ್ಟ್ರೀಟಲ್ಲಿ ಓಡಿಸೋದಲ್ಲ, ಬಂದು ಓಡಿಸ್ಬೇಕು. ಸೀರಿಯಸ್ ಮಜಾನೇ ಬೇರೆ. ಎಸ್ಪೆಷಲಿ ಮೋಟೋ GP ಫ್ಯಾನ್ಸ್ ಅಂತೂ ಇದನ್ನ ಮಿಸ್ ಮಾಡ್ಕೊಂಡ್ರೆ ನಿಮ್ಮಂತ ಲೈಕ್ ರಿಗ್ರೆಟ್ ಮಾಡೋರು ಯಾರು ಇರಲ್ಲ. ಸೊ ಗಾಯ್ಸ್, ಸರಿಯಾಗಿದ್ರೆ ಸಿಗೋಣ ಮತ್ತೆ. ಲವ್ ಯು ಆಲ್. ಟೇಕ್ ಕೇರ್. ಸಿ ಯು ಗಾಯ್ಸ್. ಬಾಯ್.